ನಾನು ಇದೇ ಮಾಧ್ಯಮಗಳ ಮುಖಾಂತರ ಎಲ್ಲರಿಗೂ ಒಂದು ಪ್ರಶ್ನೆ ಮಾಡೋಕ್ಕೆ ನಾನು ಇಷ್ಟಪಡೋದು. ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ಬೆಂಗಳೂರಲ್ಲಿ ಆಗಿರ್ತಕ್ಕಂಥದ್ದು ಓನ್ಲಿ ಸೌಜನ್ಯ ಪ್ರಕರಣನ 2021 2020 ಕೇಸು, 2022 2630 ಕೇಸು, 2023 3260 ಕೇಸಿದೆ. ಯಾಕೆ ಬರೀ ಸೌಜನ್ಯ ಪ್ರಕರಣನೇ ಎಲ್ಲರೂ ಮಾತಾಡ್ತಾ ಇದ್ದೀರಾ? ಯಾಕೆ ಈ ಮಿಕ್ತು ಸತ್ತಂಥ ಮಕ್ಕಳು ಹೆಣ್ಮಕ್ಳಲ್ವಾ? ಡೆತ್ ಆದಂಥ ಆ ಹೆಣ್ಮಗಳ ಹೆಸರು ಹೇಳೋದೇ ಕಾನೂನು ಪ್ರಕಾರ ತಪ್ಪು. ಎಲ್ಲರೂ ಬೆಳಕಿಗೆ ತಂದಿದ್ದಾರೆ ಅಂದರೆ ನಿಜವಾಗ್ಲೂ ಅಲ್ಲಿ ವಿಚಾರ ಇರೋದು ಸೌಜನ್ಯ ಪ್ರಕರಣ ಅಲ್ಲ. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಇಡೀ ದೇಶದಲ್ಲಿ ದಿನನಿತ್ಯ ಅನೇಕ ಅಪರಾಧದ ಪ್ರಕರಣಗಳು ನಡೆಯುತ್ತವೆ. ಅದರಲ್ಲೂ ಮುಖ್ಯವಾಗಿ ಅತ್ಯಾಚಾರ ಪ್ರಕರಣ. ಇಡೀ ದೇಶದಲ್ಲಿ ಇಡೀ ಪ್ರತಿದಿನ ಪ್ರತಿಕ್ಷಣವೂ ಕೂಡ ಹಲವಾರು ಪ್ರಕರಣಗಳನ್ನು ನಾವು ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಕಾಣ್ತೇವೆ. ಆದರೆ ಒಂದು ಕೇಸ್ ಮಾತ್ರ 5 ಅಲ್ಲ 10 ಅಲ್ಲ 13 ವರ್ಷಗಳಾದರೂ ಕೂಡ ಆ ಒಂದು ಕೇಸ್ಗೆ ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ. ನಿಮಗೊಂದು ಅಂದಾಜು ಸಿಕ್ಕಿರುತ್ತೆ. ನಾನು ಮಾತಾಡ್ತಾ ಇರೋದು ಸೌಜನ್ಯ ಪ್ರಕರಣ. ಹೌದು ವೀಕ್ಷಕರೇ, ಈ ಸೌಜನ್ಯ ಪ್ರಕರಣ 13 ವರ್ಷಗಳಾದರೂ ಕೂಡ ಯಾರು ಅಪರಾಧಿ ಎನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿದೆ ಸೌಜನ್ಯ ಪ್ರಕರಣ. ಈ ಒಂದು ಪ್ರಕರಣದ ಕುರಿತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇವತ್ತಿದ್ದಾರೆ ಖ್ಯಾತ ವಕೀಲರಾಗಿರುವಂತಹ ನಾರಾಯಣ ಸ್ವಾಮಿಯವರು. ವೀಕ್ಷಕರೇ, ನಾರಾಯಣ ಸ್ವಾಮಿಯವರು ಸೌಜನ್ಯ ಪ್ರಕರಣದ ಕುರಿತು ಹಲವಾರು ಬಾರಿ ಮಾಧ್ಯಮಗಳ ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರುವಂಥದ್ದು ಮತ್ತು ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪಿನ್ ಟು ಪಿನ್ ಮಾಹಿತಿಯನ್ನ, ವಾಸ್ತವವಾಗಿರುವಂತಹ ಸತ್ಯಾಂಶ ಏನಿದೆ ಎಂಬುದನ್ನು ಜನರ ಮುಂದೆ ಇಡುವಂತಹ ಕೆಲಸವನ್ನು ಮಾಡಿರ್ತಾರೆ ನಾರಾಯಣ ಸ್ವಾಮಿಯವರು. ಹಾಗಾಗಿ ಬನ್ನಿ ನಾರಾಯಣ ಸ್ವಾಮಿ ಅವ್ರನ್ನ ಮಾತನಾಡಿಸೋಣ. ಸೌಜನ್ಯ ಪ್ರಕರಣ ಯಾವ ರೀತಿ ಆಯಿತು, ಅದಕ್ಕೆ ಆಗಿರುವಂತಹ ಕಾನೂನು ಅಂಶಗಳೇನು, ಕಾನೂನು ತೊಡಕುಗಳಾದರೂ ಏನು, ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಬರೋಣ. ನಾರಾಯಣ ಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಗುಡ್. ತಾವು ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓಕೆ, ನನಗೆ ಸೌಜನ್ಯ ಪ್ರಕರಣದ ಕುರಿತು ಮಾತಾಡಲಿಕ್ಕೆ ಆರಂಭದಲ್ಲೇ ಸ್ವಲ್ಪ ಬೇಜಾರು ಕೂಡ ಆಗ್ತಾ ಇದೆ. 13 ವರ್ಷ ಆಯಿತು. ಇಲ್ಲಿಯವರು ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಡಿಬೇಟ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಆದರೆ ಆ ಒಂದು ಕೇಸ್ಗೆ ಮಾತ್ರ ತಾರ್ಕಿಕ ಅಂತ್ಯ ಎನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ. ಹಾಗಾಗಿ ಯಾವಾಗ ಅಂತ ನಿಮ್ಮ ಒಂದು ಲಾ ಪಾಯಿಂಟ್ ಪ್ರಕಾರ ಮಾತಾಡೋದಾದ್ರೆ, ನಾನು ಮುಖ್ಯವಾಗಿ ತಾವು ಇವಾಗ ಬಂದಿರತಕ್ಕಂಥದ್ದು ಸೌಜನ್ಯ ಪ್ರಕರಣ. ನಾನು ಇದೇ ಮಾಧ್ಯಮಗಳ ಮುಖಾಂತರ ಯೂಟ್ಯೂಬರ್ಸ್ನಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರೋ ಬ್ಲಾಗರ್ಸು, ಇವರು ಮಾಧ್ಯಮಗಳು, ಎಲ್ಲ ಸ್ಯಾಟಿಲೈಟ್ ಚಾನಲ್ಸ್, ಎಲ್ಲರಿಗೂ ಒಂದು ಪ್ರಶ್ನೆ ಮಾಡೋಕ್ಕೆ ನಾನು ಇಷ್ಟಪಡೋದು. ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ಬೆಂಗಳೂರಲ್ಲಿ ಆಗಿರ್ತಕ್ಕಂಥದ್ದು ಓನ್ಲಿ ಸೌಜನ್ಯ ಪ್ರಕರಣನ? ದಿಸ್ ಈಸ್ ಮೈ ಕ್ವಶನ್ ಫಸ್ಟ್, ತಮಗೂ ಸೇರಿ. ಯಾಕೆ ಅಂತ ಹೇಳ್ತೀನಿ. ಇವತ್ತು ನಾನು ಒಂದು ಓದ್ತಾ ಇದ್ದೆ, ಇಡೀ 2021, 22, 23 ಒಂದು ಹೇಳ್ತೀನಿ. ಪ್ರಾರಂಭ ಮಾಡೋದಕ್ಕೂ ಮೊದಲು ಸೌಜನ್ಯ ಪ್ರಕರಣ ಅಂತ ಏನು ಹೇಳ್ತಾ ಇದ್ದೀರಾ, ನನ್ನ ಪ್ರಕಾರ ಡೆತ್ ಆದಂಥ ಆ ಹೆಣ್ಮಗಳ ಹೆಸರು ಹೇಳೋದೇ ಕಾನೂನು ಪ್ರಕಾರ ತಪ್ಪು. ಓಕೆ. ಆದರೆ ಇವತ್ತೇನಾಗೋಗಿದೆ, ಸೌಜನ್ಯ ಪ್ರಕರಣ ಅಂತ ಅದನ್ನೇ ಒಂದು ಪಾಯಿಂಟ್ ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಬಿಫೋರ್ ಸ್ಟಾರ್ಟಿಂಗ್ ಮೈ ಡಿಬೇಟ್ ನಾನು ಒಂದು ಇದು ಹೇಳ್ತೀನಿ. 2021, 2022, 2023 2021 ರೇಪ್ ಕೇಸಸ್ಸು ಅಂದರೆ 376 ಆಫ್ IPC ಅವಾಗ ಆದಂಥದ್ದು 2021 116 ಕೇಸು. ಓಕೆ, ರೇಪ್ ಕೇಸು. 2022 152 ಕೇಸು ಬೆಂಗಳೂರಲ್ಲಿ, ಕರ್ನಾಟಕದಲ್ಲ, ಬೆಂಗಳೂರಲ್ಲಿ 152 ಕೇಸು. 2023 ರೇಷಿಯೋ ಜಾಸ್ತಿ ಆಯಿತು, 176 ಕೇಸು ರೇಪ್ ಕೇಸು. ಓಕೆ. 2023 176 ಕೇಸು, 24 ಬಿಡಿ. ಸೊ ಯಾಕೆ ವರ್ಷ ಕೂಡ ಸುಮಾರು 200 ಆವ್ರೇಜ್ 150 200 ಕೇಸು ಬರೀ ಬೆಂಗಳೂರಲ್ಲಿ ರೇಪ್ ಕೇಸ್ ರಿಜಿಸ್ಟರ್ ಆಗಿದೆ. ಆಮೇಲೆ ಮೊಲೆಸ್ಟೇಷನ್ 354, ಅದೆಷ್ಟು ಕೇಸಸ್ ಆಗಿದೆ ಅಂದರೆ 573 2021, 2022 731 731 ಜನ. ಆಮೇಲೆ 2023 ಶಾಕ್ ಆಗ್ತೀರಾ ನೀವು, ಮೊಲೆಸ್ಟೇಷನ್ 1135 ಕೇಸ್ ಆಗಿದೆ ಬೆಂಗಳೂರಲ್ಲಿ. 1135 ಕೇಸು ಆಯಿತಾ. ಆಮೇಲೆ ಮಾಡೆಸ್ಟಿ ಆಫ್ ವುಮೆನ್ 294 ಮತ್ತು 509 ಅಲ್ಲೆಲ್ಲ ಆಗಿರುತ್ತಲ್ಲ, ಅದ್ರೂ ಕೂಡ 2021 19, 22 29, 23 60 ಕೇಸು. ಈ ರೀತಿ
ಹೇಳ್ತಾ ಹೋದರೆ ವುಮೆನ್ಗೆ ಸಂಬಂಧಪಟ್ಟಂಥ ಏನು ಕ್ರುಯಾಲಿಟಿ, ಡೌರಿ ಹರಾಸ್ಮೆಂಟ್ ಹಾಗೆ ಹೀಗೆ ಅಂತ ಓವರ್ ಆಲ್ 2021 2020 ಕೇಸು, 2022 2630 ಕೇಸು, 2023 3260 ಕೇಸಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬೆಂಗಳೂರು. ಎಸ್ 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 3260 ಕೇಸು, ರೇಪ್ ಕೇಸು, ಮಾಡೆಸ್ಟಿ ಆಫ್ ವುಮೆನ್ನು, ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ಹಿಂಸೆ ಕೊಟ್ಟಂಥದ್ದು, ಮತ್ತೊಂದು ಮರ್ಡ್ರಿಲ್ಲ ಇದರಲ್ಲಿ. ಯಾಕೆ ಎಲ್ಲರೂ ಕೂಡ ನಮ್ಮ ಜನಸಾಮಾನ್ಯರಲ್ಲೂ ನಾನು ಒಂದು ಪ್ರಶ್ನೆ ಕೇಳೋದು, ಯಾಕೆ ಬರೀ ಸೌಜನ್ಯ ಪ್ರಕರಣನೇ ಎಲ್ಲರೂ ಮಾತಾಡ್ತಾ ಇದ್ದೀರಾ? ಯಾಕೆ ಈ ಮಿಕ್ತು ಸತ್ತಂಥ ಮಕ್ಕಳು ಹೆಣ್ಮಕ್ಳಲ್ವಾ? ಈಗೇನೋ ನಾನು ಮಾತಾಡ್ತಾ ಇದ್ದೀನಲ್ಲ, ಈಗೇನು ಪ್ರಶ್ನೆ ಕೇಳ್ತಾರೆ ಗೊತ್ತಾ? ಅಯ್ಯೋ ನಿಮ್ಮನೇಲಿ ಅಕ್ಕ ತಂಗಿದಿರಿಲ್ವಾ, ನಿಮ್ಮನೇಲಿ ಹೆಣ್ಮಕ್ಳಿಲ್ವಾ ಅನ್ನೋ ಪ್ರಶ್ನೆ ಮಾಡ್ತಾರೆ. ನಾನು ಕೇಳ್ತಾ ಇರೋದು, ಈ 3260 ಜನ ಸಮಥಿಂಗ್ ಏನೋ ಇದರಲ್ಲಿ ಆಗಿದೆಯಲ್ಲ, ಅವ್ರ್ಯಾರು ಹೆಣ್ಮಕ್ಳಲ್ವಾ? ಅದ್ಯಾವುದು ಪ್ರಕರಣ ಅಲ್ವಾ? ಯಾಕೆ ಸೌಜನ್ಯ ಪ್ರಕರಣನೇ ಎಲ್ಲರೂ ಬೆಳಕಿಗೆ ತಂದಿದ್ದಾರೆ ಅಂದರೆ, ನಿಜವಾಗ್ಲೂ ಅಲ್ಲಿ ವಿಚಾರ ಇರೋದು ಸೌಜನ್ಯ ಪ್ರಕರಣ ಅಲ್ಲ, ಧರ್ಮಸ್ಥಳ. ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ವೀರೇಂದ್ರ ಹೆಗ್ಡೆ ಫ್ಯಾಮಿಲಿ, ಟಾರ್ಗೆಟ್ ವೀರೇಂದ್ರ ಹೆಗ್ಡೆ ಅವರ ಬ್ರದರು, ಅವರ ಮಕ್ಕಳು. ಇದನ್ನು ಅರ್ಥ ಮಾಡ್ಕೊಳಕ್ಕಾಗದೆ ಒಂದಷ್ಟು ಜನ ಮುಟ್ಟಾಳರು, ಒಂದಷ್ಟು ಜನ ಹೋರಾಟದ ಮುಖವಾಡವನ್ನು ಧರಿಸಿರ್ತಕ್ಕಂಥ ಒಂದಷ್ಟು ಜನ ನ್ಯಾಯವಾದ ಹೋರಾಟಗಾರರು ಖಂಡಿತ ಇದ್ದಾರೆ. ನಾನು ಹೋರಾಟಗಾರಲ್ಲಿ ಎಲ್ಲರೂ ಕೂಡ ಕೆಟ್ಟವರು ಅಂತ ಹೇಳಲ್ಲ. ಆದರೆ ತನ್ನ ಸ್ವಂತ ಬೆನಿಫಿಟ್ಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಈ ಸೌಜನ್ಯ ಪ್ರಕರಣನ ಟಾರ್ಗೆಟ್ ಮಾಡಿದ್ರೆ ಅವರ ಏನೋ ಒಂದು ಸ್ವಂತ ಲಾಭಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದೇ ವಿನಃ ನಾನು ಈ ಹೋರಾಟಗಾರರಿಗೆ ನನ್ನ ಒಂದು ಪ್ರಶ್ನೆ, 3260 ಜನ ಬರೀ ಬೆಂಗಳೂರಲ್ಲಿ, ನಾನು ಹೇಳ್ತಾ ಇರೋದಲ್ಲ, ತಾವು ಬೇಕಾದರೆ ಈ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬೋದು. ತಾವು ಇದರಲ್ಲಿ ವೆರಿ ಕ್ಲಿಯರ್ ಆಗಿದೆ, ಗೂಗಲ್ ಮಾಡಿದ್ರೆ ಗೊತ್ತಾಗತ್ತೆ. ಏನಂತ? ಬೆಂಗಳೂರು ನಗರದಲ್ಲಿ ಕಳೆದ 3 ವರ್ಷಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ವಿರುದ್ಧ ದಾಖಲಾದ ಪ್ರಕರಣಗಳ ವಿವರಗಳು ಈ ಕೆಳಕಂಡಂತಿದೆ. ಇಟ್ಸ್ ವೆರಿ ಕ್ಲಿಯರ್ ನೋಡಿ. ಅದರ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ. 3260 ಜನ ಬರೀ 2023 ಅಷ್ಟು ಕೇಸ್ ಬುಕ್ ಆಗಿದೆ. 2022 2630 ಸೌಜನ್ಯ ಪ್ರಕರಣ ಆಗಿದ್ದು 2012 ಆ ಟೈಮು ಅಲ್ಲ. ಅವಾಗ ಆದಂಥ ಈ ಪ್ರಕರಣದಲ್ಲಿ ಅವಾಗ ಇನ್ನೂ ಕಡಿಮೆ ಇತ್ತು. 2023 ಇನ್ನೂ ಜಾಸ್ತಿ, 2024 ಇನ್ನೂ ಜಾಸ್ತಿ ಇರುತ್ತೆ. ನನ್ನ ಪ್ರಶ್ನೆ ನಿಮ್ಗಳಿಗೆಲ್ಲರಿಗೂ, ಯಾಕೆ ಬೇರೆ ಯಾವ ಹೆಣ್ಮಕ್ಳು ಹಂಗಾರೆ ನಿಮ್ಮ ಮನೇಲಿ ಹೆಣ್ಮಕ್ಳಾರು ಇಲ್ವಾ? ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಲ್ಲ, ಅವ್ರನ್ನೆಲ್ಲ ಕೇಳ್ತೀನಿ, ಯಾಕಪ್ಪ ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ? ನಿಮ್ಗೆ ಅವ್ರು ಯಾರೋ ಅಕ್ಕ ತಂಗಿದಿರ್ತಾರ ಕಾಣಿಸ್ತಾ ಅಲ್ವಾ? ಯಾಕೆ ಸೌಜನ್ಯನೇ ನಿಮಗೆ ಕಾಣಿಸ್ತಾ ಇರೋದಾ? ಬೇರೆ ಯಾವ ಪ್ರಕರಣ ಕಾಣಿಸ್ತಾ ಅಲ್ವಾ? ಯಾಕಂದರೆ ಸೌಜನ್ಯ ಪ್ರಕರಣದ ವಿಚಾರದ ಬಗ್ಗೆ, ಸೌಜನ್ಯ ವಿಚಾರವಾಗಿ ಏನಾದರೂ ಮಾತಾಡಿದ್ರೆ ಅದು ಸುದ್ದಿ ಆಗತ್ತೆ. ಒಂದಷ್ಟು ಜನಕ್ಕೆ ಹೆಸರು ಮಾಡುವಂಥ ಚಟ, ಒಂದಷ್ಟು ಜನಕ್ಕೆ ಹಣ ಮಾಡುವಂಥ ಒಂದು ದುರುದ್ದೇಶ, ಈ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದೇ ಈ ಸೌಜನ್ಯ ಪ್ರಕರಣ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಆ ಒಂದು ಹೆಣ್ಮಗಳಿಗಾಗಲಿ ಅಥವಾ ಆ ಕುಟುಂಬಕ್ಕಾಗಲಿ ನ್ಯಾಯ ಕೊಡಿಸೋವಂಥ ಯಾವ ಉದ್ದೇಶಗಳು ಆ ಹೋರಾಟಗಾರರಲ್ಲಿ ಯಾರಲ್ಲೂ ಇಲ್ಲ. ಮುಖ್ಯವಾಗಿ ಸೌಜನ್ಯ ಪ್ರಕರಣ ಅಂತ ಪ್ರಾರಂಭ ಆಗುತ್ತೆ ಮಾತು, ಡಿಬೇಟು ಎಲ್ಲ. ಆದರೆ ಮಧ್ಯದಲ್ಲಿ ಅಂತ್ಯದಲ್ಲಿ ಸೌಜನ್ಯ ಮರ್ತೇ ಹೋಗ್ತಾಳೆ. ಸೌಜನ್ಯಂಗೆ ಆದಂಥ ನೋವು ಮರ್ತೇ ಹೋಗುತ್ತೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ನೆನಪಾಗತ್ತೆ. ಅವರ ವಿಚಾರ ಬಿಟ್ಟರೆ ಸೌಜನ್ಯ ವಿಚಾರ ಇರೋದೇ ಇಲ್ಲ. ಏನಂತಾರ ಹಾಗಾದ್ರೆ ಅದಕ್ಕೆ? ಇದನ್ನು ಹೋರಾಟ ಅಂತಾರ? ಆಯಿತು, 2012 ಇಷ್ಟು ವರ್ಷ ಆದರೂ ಕೂಡ ಸೌಜನ್ಯಕ್ಕೆ ನ್ಯಾಯ ಸಿಕ್ಕಿಲ್ಲ. ಆ ನೋವು ಖಂಡಿತ ನಮಗೂ ಇದೆ. ಈಗ ನಾನು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನಂಗೆ ಒಂದಷ್ಟು ಜನ ಬೈತಾರೆ, ನಿಮ್ಮದೇ ಮಾಧ್ಯಮಗಳಲ್ಲಿ ನೋಡಿದಾಗ, ಕಮೆಂಟ್ಸ್ ನೋಡಿದಾಗ ಕೆಟ್ಟದಾಗಿರುತ್ತೆ. ನನಗೂ ಕೂಡ ನೋವಿದೆ. ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕಾಯಿತು, ಸಿಕ್ಕಿಲ್ಲ. ಆದರೆ ವೈಫಲ್ಯ ಯಾರ್ದು ಹಾಗಾದರೆ? ನ್ಯಾಯ ಸಿಗಲಿಲ್ಲ ಅಂದರೆ ಪ್ರಾಸಿಕ್ಯೂಷನ್ ವೈಫಲ್ಯ ಅಲ್ವಾ? ಪೊಲೀಸ್ನವ್ರ ವೈಫಲ್ಯ ಅಲ್ವಾ? ನೀನು ಯಾರ ವಿರುದ್ಧ ಹೋರಾಟ ಮಾಡಬೇಕು? ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಪೊಲೀಸ್ ವಿರುದ್ಧ ಹೋರಾಟ ಮಾಡಬೇಕು. ಯಾಕೆ ನಿಮ್ಮ ಹೋರಾಟಗಳೆಲ್ಲ ಬರೀ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆಯವ್ರ ವಿರುದ್ಧ ಇರುತ್ತೆ? ಸೊ ನಿಮ್ಮ ಒಳಸಂಚೆ ಏನಂದರೆ ಧರ್ಮಸ್ಥಳಕ್ಕೆ ಹಾಗೆ ವೀರೇಂದ್ರ ಹೆಗ್ಡೆಯವ್ರನ್ನ ಟಾರ್ಗೆಟ್ ಮಾಡೋದಾಗಿರುತ್ತೆ. ಎಲ್ಲೋದ್ರೂ ಕೆಟ್ಟ ಭಾಷೆಗಳನ್ನ ಉಪಯೋಗಿಸ್ತಾರೆ. ಅದರಲ್ಲಿ ಅವರ ಕ್ಯಾರೆಕ್ಟರ್ ಏನು ಅಂತ ತೋರಿಸುತ್ತೆ. ಯಾಕೆ ಈ ಒಂದು ಸೂಕ್ಷ್ಮತೆ ನಮ್ಮ ಜನಕ್ಕೆ ಅರ್ಥ ಆಗ್ತಾ ಇಲ್ಲ? ಇಷ್ಟು ವರ್ಷ ವೀರೇಂದ್ರ ಹೆಗ್ಡೆಯವರು ನಡ್ಕೊಂಡೋಗಿದ್ದ ಜಾಗನ ಇವತ್ತು ನಮ್ಮ ಅಜ್ಜಿ ತಾತ ಕಾಲದಲ್ಲಿ, ನಮ್ಮ ತಾಯಿ ಕಾಲದಲ್ಲಿ, ಇವತ್ತಿಗೂ ಕೂಡ ನಮ್ಮ ಎಲ್ಲ ನಡ್ಕೊಂಡೋಗಿದ್ದ ಜಾಗದನ್ನ ಕೈ ಮುಕ್ಕೊಳ್ಳೋರು. ಇವಾಗಲೂ ಮುಕ್ಕೊಳ್ತಾರೆ, ಅದು ಬೇರೆ ಕತೆ.
ಅದೇನು ಹೇಳ್ತಾರಲ್ಲ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ ಅನ್ನೋ ರೀತಿಯಲ್ಲಿ ಯಾರು ಏನೇ ಮಾಡಿದ್ರು ಧರ್ಮಸ್ಥಳದ ಭಕ್ತರಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಆಗೋಲ್ಲ. ವೀರೇಂದ್ರ ಹೆಗ್ಗಡೆಯವರ ಒಂದು ಅಭಿಮಾನ, ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ, ಭಕ್ತಿ ಯಾವತ್ತೂ ಕಡಿಮೆ ಆಗಲ್ಲ. ಆದರೆ ಇವ್ರ ಉದ್ದೇಶ ಏನು, ಯಾಕಿದ್ರು ಇದನ್ನು ಯಾಕೆ ಈ ಪೊಲೀಸ್ ವ್ಯವಸ್ಥೆ ಹೀಗೆ ಎಲ್ಲರ ಕಡೆ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ. ಸೊ ಈ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಾ ಇರ್ತಕ್ಕಂಥ ಈ ನಕಲಿ ಹೋರಾಟಗಾರರ ಬಗ್ಗೆ ಯಾಕೆ ಈ ಪೊಲೀಸ್ ವ್ಯವಸ್ಥೆ ಅವ್ರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತಾ ಇಲ್ಲ? ನಿನ್ನೆ ನೋಡಿದ್ವಿ, ಯಾವುದೋ ಒಂದು ಇಬ್ಬರು ಹುಡುಗರು ಆರ್ಟಿಸ್ಟ್ಗಳು ಬಿಗ್ ಬಾಸಿಂದ ಬಂದ್ರಲ್ಲ, ರಜತ್ ಮತ್ತು ವಿನಯ್. ಏನೋ ಒಂದು ಆರ್ಟಿಸ್ಟ್ಗಳು ಅವರೊಂದು ರೀಲ್ಸ್ ಮಾಡ್ತಾರೆ. ದಟ್ಸ್ ರೀಲ್ಸ್ ಅಂದ್ರೇ ರೀಲ್ ಅಂತ, ದಟ್ಸ್ ನಾಟ್ ರಿಯಲ್. ಅದ್ರ ಮೇಲೆ ಇಮಿಡಿಯೇಟ್ಲಿ ಒಂದು ಕೇಸನ್ನು ಬುಕ್ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡೋ ಈ ಪೊಲೀಸ್ ವ್ಯವಸ್ಥೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇದನ್ನೆಲ್ಲ ನೋಡಿದಾಗ ನನ್ನ ಪ್ರಕಾರ ಕೆಲವೊಬ್ಬರು ನನ್ನ ಕಣ್ಣಿಗೆ ಜೋಕರ್ಗಳ ಥರ ಕಾಣಿಸ್ತಾವ್ರೆ. ಜೋಕರ್ಗಳು, ಈ ಪೊಲೀಸ್ ವ್ಯವಸ್ಥೆ ಜೋಕರ್ಗಳು. ಮತ್ತು ಇನ್ನೊಬ್ಬರು ಕೈಗೊಂಬೆಗಳವರು, ಒಳ್ಳೊಳ್ಳೆ ಆಫೀಸರ್ಸ್ಗಳಿದ್ದಾರೆ. ಅವ್ರಿಗೆ ಕೂಡ ಇದು ಇಂಥ ರೀತಿ ನೀತಿಗಳು ಏನು ಮಾಡ್ತಾರಲ್ಲ, ಅದು ಕಳಂಕ ಇದ್ದಂಗೆ. ನನ್ನ ಪ್ರಕಾರ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಈ ಪೊಲೀಸ್ ವ್ಯವಸ್ಥೆಯಿಂದ, ಪೊಲೀಸಿಂದ ಬೂಟೇಟ್ ತಿಂದಿದ್ದಾರೆ ಒಂದಷ್ಟು ಜನ. ಅಂತ ನನ್ನ ಮಕ್ಕಳೆಲ್ಲ ಇವತ್ತು ನಮ್ಮ ದೇಶನ ಆಳ್ತಾ ಇದ್ದಾರೆ. ನಾನು ಈ ಕೆಟ್ಟ ಭಾಷೆ ಉಪಯೋಗಿಸ್ತೆ, ಇನ್ನೇನಂತ ಭಾಷೆ ಉಪಯೋಗಿಸ್ಬೇಕು? ಈ ದೇಶನ ಹಂಗಾರೆ ನಾವೇನಂತ ಮಾಡಬೇಕು? ಇದೇ ಪೊಲೀಸ್ ವ್ಯವಸ್ಥೆಯಲ್ಲಿ ಬೂಟೇಟ್ ತಿಂದಂಥವರೆಲ್ಲ ಇವತ್ತು ನಮ್ಮ ದೇಶನ, ರಾಜ್ಯನ ಆಳ್ತಾ ಇದ್ದಾರೆ. ನಾವು ಅಂಥವ್ರ ಅಡಿಯಲ್ಲಿದ್ದೀವಿ. ಅಂಥವ್ರ ಅಡಿಯಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ. ಎಲ್ಲ ಅಧಿಕಾರಿಗಳು ಇವತ್ತು ಅವ್ರ ಕೈಗೊಂಬೆಗಳಾಗೋಗಿದ್ದಾರೆ. ನಾವು ಅವ್ರ ಹತ್ರ ಏನು ನ್ಯಾಯನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಇವತ್ತು ನೋಡಿದ್ರಿ, ತಾವು ಹೈಕೋರ್ಟ್ ಜಡ್ಜ್ ಒಬ್ಬರು ಮನೆಯಲ್ಲಿ ಬೆಂಕಿ ಬಿದ್ದಾಗ ನೋಟ್ ಸಿಕ್ಕಿತ್ತು. ಅದ್ರ ವಿರುದ್ಧವಾಗಿ ಕೂಡ ನಮ್ಮ ಅಸೋಸಿಯೇಷನಿಂದ ಕೂಡ ಧ್ವನಿ ಎತ್ತಿದ್ದೀವಿ. ಇಡೀ ದೇಶ ಇವತ್ತು ಎಲ್ಲ ಕಡೆ ಕರಪ್ಷನ್ ಅನ್ನೋದು ತುಂಬೋದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಎಲ್ಲಿಂದ ನಾವು ನ್ಯಾಯನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಇಂಥ ವ್ಯವಸ್ಥೆ ಇರಬೇಕಾದ್ರೆ ಒಂದು ಕ್ಷೇತ್ರನ, ಒಬ್ಬ ವ್ಯಕ್ತಿನ ನೀವು ಟಾರ್ಗೆಟ್ ಮಾಡೋದಲ್ಲ, ವ್ಯವಸ್ಥೆಗೆ ವಿರುದ್ಧವಾಗಿ ಹೋರಾಟ ಮಾಡಿ. ನೀವು ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ, ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ ಪ್ರಾರಂಭ 2012ರಲ್ಲಿ ಏನು ಈ ಘಟನೆ ಸೌಜನ್ಯ ಪ್ರಕರಣ ಆಯ್ತಲ್ಲ, ಅವತ್ತಿನ ಪ್ರಾರಂಭದ ದಿನಗಳಲ್ಲಿ ಇವತ್ತೇ ಏನು ಹೋರಾಟಗಾರರು ಅಂತ ಏನು ಮುಖವಾಡ ಧರಿಸ್ಕೊಂಡಿದ್ದಾರಲ್ಲ, ಅದೇ ಹೋರಾಟಗಾರರು ಸಂತೋಷ್ ರಾವೇ ಇದನ್ನು ಮಾಡಿರೋದು ಅಂತ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರು ಮಾಧ್ಯಮಗಳ ಮುಂದೆ ಬಂದು. ಓಕೆ, ಕೊನೆಗೆ ಅದೇ ಸಂತೋಷ್ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ರಾವ್ ಅರೆಸ್ಟ್ ಆಗ್ತಾರೆ, ಕೋರ್ಟ್ ಕಚೇರಿ ಅಲ್ಲಾಡ್ತಾರೆ, ಕೊನೆಗೆ ನಿರಪರಾಧಿ ಅಂತಾರೆ. ಆಕ್ಚುಲಿ ಆಗಿ ನಿಜಕ್ಕೂ ನಿರಪರಾಧಿ ಅಂತ ಈಗ ಈ ದೇಶದಲ್ಲಿ ಬೇಡ ಬೆಂಗಳೂರಲ್ಲಿ ಆಗ ನಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ್ನಲ್ಲ, 2022ರಲ್ಲಿ 2630 ಕೇಸ್ ಆಗಿದೆ. 3260 ಕೇಸ್ 2023ರಲ್ಲಿ ಆಗಿದೆಯಲ್ಲ. ಹಂಗಾರೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ? ಅಕಸ್ಮಾತ್ 3260 ಜನಕ್ಕೂ ಶಿಕ್ಷೆ ಆಗಿದೆಯಾ? ರೇಪ್ ಅನ್ನೋ ಇದರಲ್ಲಿ ಮಾಡೆಸ್ಟಿ ಇದರಲ್ಲೆಲ್ಲ ಆಗಿದೆಯಲ್ಲ ಹೆಣ್ಮಕ್ಳ ವಿರುದ್ಧ, ಅಷ್ಟು ಜನಕ್ಕೆ ಶಿಕ್ಷೆ ಆಗಿದೆಯಾ? ಆಗಿರಲ್ಲ. ಆಯಿತು, ಈ ಪ್ರಕರಣದಲ್ಲಿ ನಾನು ಓಪನ್ ಆಗಿ ಒಂದೆರಡು ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಗಿರೀಶ್ ಮಟ್ಟಣ್ಣನವರ್ ಹುಸಿ ಬಾಂಬ್ ಬಿಟ್ಟು, ಒಬ್ಬ ವಿದ್ಯಾವಂತನಾಗಿದ್ದು ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಹುಸಿ ಬಾಂಬನ್ನ ವಿಧಾನಸೌಧದಲ್ಲಿಟ್ಟು, ಆಯಿತಾ, ಒಬ್ಬ ಉಗ್ರಗಾಮಿ ಥರ ಬಾಂಬನ್ನು ಇಟ್ಟು ಹೋದಂಥ ಒಬ್ಬ ವ್ಯಕ್ತಿ, ಅವನ ಕೇಸಲ್ಲಿ ಯಾಕೆ ಅವನಿಗೆ ಶಿಕ್ಷೆ ಆಗಲಿಲ್ಲ? ಸಾಕ್ಷ್ಯಾಧಾರಗಳ ಕೊರತೆ ಅಲ್ಲ? ಆ ಕೇಸ್ ಏನಾಯಿತು ಹಾಗಾದರೆ ಅವನು ಇಟ್ಟೇ ಇಲ್ವಾ? ಇಟ್ಟೇ ಇಲ್ಲ ಅಂದರೆ ಅವಾಗ ಆಗಿದ್ದ ಕೇಸ್ ಏನಾಗಾದರೆ? ಎಷ್ಟೋ ಕೇಸ್ಗಳಲ್ಲಿ ಇವತ್ತು ಇದೇ ಮಹೇಶ್ ತಿಮ್ರೋಡಿ ಒಬ್ಬ ರೌಡಿ ಶೀಟರ್. ಅವನ ಮೇಲೆ ರೌಡಿ ಶೀಟರ್ ಯಾಕೆ ಹಾಕಿದ್ರು ಪೊಲೀಸ್ನವರು? ಈಗಲ್ಲ, ಸುಮಾರು 20 ವರ್ಷದ ಕೆಳಗಡೆ ಒಬ್ಬ ರೌಡಿ ಶೀಟರ್ ಅವನ ಮೇಲೆ ರೌಡಿ ಶೀಟರ್. ಅವನ ಮೇಲೆ ಹಲವಾರು ಪ್ರಕರಣಗಳಿತ್ತು. ಹುಡುಗಿರುಗಳನ್ನ ಛೇಡಿಸಿರುವಂಥ ಪ್ರಕರಣಗಳೆಲ್ಲ ಇತ್ತು ಅವನ ಮೇಲೆ. ಅವನು ಯಾವ ಸೀಮೆ ಹೋರಾಟಗಾರ? ಹೋರಾಟದ ಒಂದು ಹೋರಾಟಗಾರ ಅನ್ನೋ ಮುಖವಾಡವನ್ನು ಧರಿಸ್ಕೊಂಡಿರೋ ಒಬ್ಬ ಗೋಮುಖ ವ್ಯಾಘ್ರ ಅವನು. ಹೋರಾಟದ ಮುಖವಾಡ ಧರಿಸಿರೋ ಒಬ್ಬ. ನನ್ನ ಪ್ರಕಾರ ಇವರೆಲ್ಲ ಹೋರಾಟದ ನೆಪ ಒಡ್ಡಿ ಇವತ್ತಿನ ಯುವ ಪೀಳಿಗೆನ ದಾರಿ ತಪ್ಪಿಸಿ ಹಿಂದೂ ಹೋರಾಟಗಾರ ಅನ್ನೋ ಒಂದು ಹಿಂದುತ್ವವನ್ನು ಹೆಗಲೇರಿಸ್ಕೊಂಡು ಅದರ ಒಂದು ಶಾಲನ್ನು ಹಾಕ್ಕೊಂಡು ಹಿಂದೂಗಳನ್ನೆಲ್ಲ ದಾರಿ ತಪ್ಪಿಸಿ ಹಿಂದೂ ಮುಸ್ಲಿಮರಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಂಡು ಹಣ ಮಾಡ್ತಾ ಇರ್ತಕ್ಕಂಥ ಪಾಪಿಗಳವರು. ಇನ್ನೊಂದು ನಾನು ಹೇಳ್ತೀನಿ, ಇದೇ ಮಹೇಶ್ ತಿಮ್ರೋಡಿ ಇವತ್ತು ಮುನ್ನೆಲೆಯಲ್ಲಿರ್ತಕ್ಕಂಥ ಮಹೇಶ್ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣ ಅವ್ರಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ? ಅವ್ರಿಗೆ ಹಣ ಎಲ್ಲಿಂದ ಬರ್ತಾ ಇದೆ? ಈಗ ನಾನೊಬ್ಬ ವಕೀಲ, ನಾನು ದುಡಿತೀನಿ, ಕೆಲಸ ಮಾಡ್ತೀನಿ, ರಾತ್ರಿಗಳು ಓದ್ತೀನಿ, ಕೋರ್ಟಲ್ಲಿ ಕೇಸ್ಗಳು ತೊಗೊತೀನಿ, ದುಡಿತೀನಿ, ನಾನು ಜೀವನ ಮಾಡ್ತಾಯಿದ್ದೀನಿ. ಅವ್ರಿಗೇನು ಕೆಲಸ ಇದೆ? ಎಲ್ಲಿಂದ ದುಡ್ಡು? ಹೋರಾಟದ ನೆಪ ಒಡ್ಡಿ
ಬರ್ತಕ್ಕಂಥದ್ದೇ ದುಡ್ಡು ಅವ್ರಿಗೆ ಫಂಡ್ಗಳು. ಅಂಥ ಫಂಡ್ಗಳನ್ನ ಇಟ್ಕೊಂಡು ಆ ಹಣ ಮಾಡಿಕೊಂಡು ತಿನ್ನೋಕ್ಕೆ ಗತಿ ಇಲ್ದಿದ್ದೋನೋ ಇವತ್ತು ಕೋಟಿ ಕೋಟಿ ದುಡ್ಡು ಎಲ್ಲಿಂದ ಮಾಡ್ದ ಮಹೇಶ್ ತಿಮ್ರೋಡಿ. ಗಿರೀಶ್ ಮಟ್ಟನ್ ಅವರಿಗೆ ಜೀವನಕ್ಕೆ ಅಷ್ಟೊಂದು ಹಣ ಎಲ್ಲಿಂದ ಬರ್ತಾ ಇದೆ? ಇದೆಲ್ಲ ಯಾಕೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ ನಮ್ಮ ಜನಕ್ಕೆ? ಯಾಕೆ ಅಂದರೆ ಇಂಥ ಸೌಜನ್ಯ ಪ್ರಕರಣಗಳನ್ನ ಇಟ್ಕೊಂಡು, ಸೌಜನ್ಯ ಪ್ರಕರಣ ಈ ರೀತಿಯ ಇದು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಸೌಜನ್ಯ ಪ್ರಕರಣ. ಇನ್ನು ಎಷ್ಟು ಈ ಥರ ಪ್ರಕರಣಗಳನ್ನ ಇಟ್ಕೊಂಡು ಎಷ್ಟು ಜನಕ್ಕೆ ಹೆದರಿಸಿ ಎಲ್ಲೆಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೋ ಖಂಡಿತ ನಮಗೆ ಗೊತ್ತಿಲ್ಲ. ಓಕೆ, ಸಂತೋಷ್ ಅವ್ರ ಪಾತ್ರ ಹಾಗಾದ್ರೆ ಏನಿದೆ? ಖಂಡಿತ ಅದ್ರಲ್ಲಿ ಅವ್ನ ಇನ್ವಾಲ್ವ್ಮೆಂಟ್ ಇದೆ, 100% ಇದೆ. ಆದರೆ ನ್ಯಾಯಾಲಯ ಯಾಕೆ ಶಿಕ್ಷೆ ಕೊಟ್ಟಿಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಕೇಳೋದಷ್ಟೇ. ನೋಡಿ, ವೆರಿ ಕ್ಲಿಯರಾಗಿ ಡಾಕ್ಟರ್ ಆದಮ್ಮು ಮತ್ತು ಎಲ್ಲರೂ ಏನು ರಶ್ಮಿ ಅವ್ರು ಯಾರು ಎಲ್ಲ ಏನು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಕ್ಲೀನಾಗಿ ಓದಲಿ ಎಲ್ಲರೂ. ಅದರಲ್ಲಿ ಏನಾಗಿದೆ, ಸಂತೋಷ್ ರಾವ್ ಬಾಡಿ ಮೈ ಮೇಲೆ ಮಾರ್ಕ್ಗಳೆಲ್ಲ ಇದೆ, ಆಗಿರ್ತಕ್ಕಂಥ ಗಾಯಗಳ ಬಗ್ಗೆ ಇಷ್ಟೇ ಗಂಟೆಯಲ್ಲಿ ಆ ಗಾಯ ಆಯಿತು, ಇಷ್ಟು ಅವರ್ ಮೊದಲೇ ಗಾಯ ಆಗಿತ್ತು, ಇವಾಗ ಅರೆಸ್ಟ್ ಮಾಡ್ಕೊಂಬಂದು 2 ದಿವಸಕ್ಕೆ ಲೆಕ್ಕ ಇಟ್ಕೊಂಡು ಟೆಸ್ಟ್ ಮಾಡಿದ್ರೆ 2 ದಿವಸ ಆದಮೇಲೆ ಟೆಸ್ಟ್ ಮಾಡಿದ್ರೆ ಇದು 2 ದಿವಸಕ್ಕಿಂತ ಮೊದಲಾದಂಥ ಗಾಯ, ಈ ರೀತಿ ಕೊಡ್ತಾರೆ ರಿಪೋರ್ಟಲ್ಲಿ. ಅದೇ ರೀತಿಯಲ್ಲಿ ಸ್ಪೆಸಿಫಿಕಲಿ ಕೊಟ್ಟಿದ್ದಾರೆ. ಸೊ ಆ ಹೆಣ್ಮಗಳನ್ನ ಕರ್ಕೊಂಡು ಹೋದಂಥ ಟೈಮಲ್ಲಿ ಆಗಿರ್ತಕ್ಕಂಥ ಗಾಯಗಳು ಅವನ ಪ್ರೈವೇಟ್ ಪಾರ್ಟ್ಗಳ ಹತ್ರ ಎಲ್ಲ ಅವನು ಗಾಯಗಳಾಗಿದೆ. ಅವನು ಟ್ರೈ ಮಾಡಿದ್ದಾನೆ, ಅವನೊಬ್ಬ ಸೈಕೋ ಥರ ಅವನು ಟ್ರೈ ಮಾಡಿದ್ದಾನೆ. ಇವತ್ತಿನವರೆಗೂ ನಾನು ಇದೇ ಮಾಧ್ಯಮದ ಮುಖಾಂತರ ಒಂದು ಸವಾಲು ಹಾಕ್ತೀನಿ, ನಿಮಗೆ ನಿಜವಾಗ್ಲೂ ಹೋರಾಟಗಾರರಿಗೆ ನಿಮಗೆ ತಾಕತ್ತಿದ್ರೆ, ನಿಜವಾಗ್ಲೂ ನೀವು ಹೋರಾಟಗಾರರಾಗಿದ್ದರೆ, ನಿಜವಾಗ್ಲೂ ನಿಮ್ಮಲ್ಲಿ ಹೋರಾಟದ ಕಿಚ್ಚಿದ್ದು, ನಿಜವಾದ ನೀವು ಸೌಜನ್ಯ ಕುಟುಂಬದ ಬಗ್ಗೆ ಕಾಳಜಿಗಣ ಇರೋದೇ ಸತ್ಯ ಆಗಿದ್ರೆ, ಈ ಹೋರಾಟದಲ್ಲಿ ತಾವು ಇವನನ್ನು ಕರ್ಕೊಂಬಂದು ಮುಂದೆ ಬಿಡಿ. ಯಾರನ್ನ? ಸಂತೋಷ್ ರಾವ್ನ. ಸಂತೋಷ್ ರಾವ್ನ ಬಿಡಿಸಿದ್ದು ಇದೇ ಮಹೇಶ್ ತಿಮ್ರೋಡಿ, ನಾನೇ ಅವನ್ನ ಬಿಡಿಸಿದ್ದು ಅಂತ ಹೇಳಿದಾನಲ್ಲ. ನಿನ್ನ ಇಂಟೆನ್ಷನ್ ಏನಾಗಿತ್ತು? ಸಂತೋಷ್ ರಾವ್ನ ನಿರಪರಾಧಿ ಅಂತ ಅವನ ಹೊರಗಡೆ ಬಿಡಿಸಿ ಅವನನ್ನು ಕರ್ಕೊಂಬಂದು ಇವ್ರುಗಳಿಗೆ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆಯವ್ರನ್ನ ಟಾರ್ಗೆಟ್ ಮಾಡೋದೇ ಅವ್ರ ಇಂಟೆನ್ಷನ್ ಆಗಿತ್ತು. ಅದಕ್ಕೋಸ್ಕರ ಇವರು ಅವನುಗಳ ವಿರುದ್ಧವಾಗಿ ಇರ್ತಕ್ಕಂಥ ಸಾಕ್ಷಿಗಳನ್ನೆಲ್ಲ ಇವ್ರುಗಳೇ ಯಾರು ಇದೇ ತಿಮ್ರೋಡಿ ಆ್ಯಂಡ್ ಗ್ಯಾಂಗ್ ಏನಿದೆ ಇವ್ರುಗಳು ನಾಶ ಮಾಡಿ ಅವನನ್ನು ನಿರಪರಾಧಿ ಅಂತ ಹೊರಗಡೆ ಕರ್ಕೊಂಬರ್ತಾರೆ. ಅವರೇ ಹೇಳಿರೋದು, ನಾನು ಹೇಳಿರೋದಲ್ಲ, ಅವರೇ ಹೇಳಿರೋದಲ್ವಾ. ಎಲ್ಲ ಮಾಧ್ಯಮಗಳಲ್ಲಿ ಜನ ನೋಡೋರು ಇವಾಗ ನಾನು ಹೇಳಿದಾರಲ್ಲ, ಹೋಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್ ಎಲ್ಲ ಚಾನಲ್ಸ್ಗಳೆಲ್ಲ ಅವರೇ ಹೇಳಿದಾರಲ್ಲ, ಅವ್ನ ನಿರಪರಾಧಿ, ಅದಕ್ಕೆ ನಾವೇ ಲಾಯರ್ನಿಟ್ಟು ಅವನಿಗೆ ಹೋರಾಟ ಮಾಡಿ ಅವನ್ನ ಹೊರಗಡೆ ಕರ್ಕೊಂಬಂದಿದ್ದು ಅಂತ ಅವರೇ ಹೇಳ್ತಾರಲ್ಲ. ಅವ್ನು ಲಾಯರ್ನ ಕರೆದು ಸನ್ಮಾನಗಳೆಲ್ಲ ಮಾಡ್ತಾರಲ್ಲ, ಅದೆಲ್ಲ ನಾವು ನೋಡಿದ್ದೀವಲ್ಲ. ಲೋಹಿತ್ ಅಂತ ಲಾಯರ್ ಇದ್ದಾರೆ, ಅವ್ರನ್ನ ಕರ್ಕೊಂಬಂದು ಸನ್ಮಾನಗಳೆಲ್ಲ ಮಾಡ್ತಾರಲ್ಲ. ಅವರೇ ಆಗಿದ್ರೆ ನಿರಪರಾಧಿ ಅಂತ ಏನಾಗುತ್ತೆ, ಕಾನೂನಿನ ದೃಷ್ಟಿಕೋನ ಬೇರೆ, ಭಗವಂತನ ದೃಷ್ಟಿಕೋನ ಬೇರೆ, ನಿಮ್ಮ ಜನಸಾಮಾನ್ಯರ ದೃಷ್ಟಿಕೋನ ಬೇರೆ. ನಮ್ಮ ಪ್ರಕಾರ ಏನು, ಕಾನೂನು ಹೇಗೆ ನೋಡುತ್ತೆ ಅಂದರೆ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಕಾನೂನು ಶಿಕ್ಷೆ ಕೊಡತಕ್ಕಂಥದ್ದು. ಜಸ್ಟು ಒಬ್ಬ ಹೇಳಿದ ತಕ್ಷಣ ಅಥವಾ ಲೈಕ್ ಪ್ರೆಸಂಪ್ಷನಲ್ಲಿ ಕಾನೂನು ಶಿಕ್ಷೆ ಕೊಡಲ್ಲ. ಆ ಥರ ನೋಡೋಕೆ ಹೋಗಿದ್ರೆ ಒಂದಷ್ಟು ಜನ ಹಳೆ ಕಾಲದ ರೌಡಿಗಳು ಇವತ್ತು ಅದೇ ಸೌಜನ್ಯ ಪ್ರಕರಣ ವಿಚಾರ ಇಟ್ಕೊಂಡು ಒಂದಷ್ಟು ಜನ ಸ್ಟೇಟ್ಮೆಂಟ್ಸ್ಗಳು ಕೊಡ್ತಾ ಇದ್ದಾರೆ. ಅವತ್ತಿನ ಕಾಲದ ರೌಡಿಗಳು ಡಾನ್ಗಳು ಅಂತ ಅನ್ಸ್ಕೊಂಡವರೆಲ್ಲ ಒಂದಷ್ಟು ಜನ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರಗಳ ಮೇಲೆ ಇದ್ದಿದ್ದಂಥ ಕೇಸ್ಗಳನ್ನೆಲ್ಲ ಹಂಗಾರೆ ಯಾಕೆ ಅಕ್ವಿಟ್ ಆದರು? ಬಿಕಾಸ್ ಸಾಕ್ಷಿಗಳಿಲ್ಲ, ಸಾಕ್ಷ್ಯಾಧಾರಗಳ ಕೊರತೆ ಇರುತ್ತೆ. ಕೋರ್ಟು ನೋಡ್ತಕ್ಕಂಥದ್ದು ದೃಷ್ಟಿಕೋನ ಬೇರೆ. ಹಾಗಾಗಿ ಸಂತೋಷ್ ರಾವ್ಗೆ ಶಿಕ್ಷೆ ಆಗಲಿಲ್ಲ. ಆಯಿತು, ಈ ಕುಟುಂಬದವರು ಈ ಸಂತೋಷ್ ರಾವ್ ಇವಾಗ ಮಾತತ್ತರೆ ಒಂದು ಹೇಳ್ತಾರೆ, ಸಂತೋಷ್ ರಾವು ನಾನು ಮಂಪರು ಪರೀಕ್ಷೆಗೆ ಅವ್ನು ರೆಡಿ ಇದ್ದ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಇವತ್ತಿಗೂ ಕೂಡ ಸಂತೋಷ್ ರಾವ್ನ ಮಂಪರು ಪರೀಕ್ಷೆಗೆ ನಾನು ರೆಡಿ ಇದ್ದೀನಿ, ಇದು ತುಂಬ ಇದಾಗ್ತಾ ಇಲ್ಲ, ನನ್ನ ಮಂಪರು ಪರೀಕ್ಷೆ ಮಾಡಿಸಿ ಅಂತ ವಾಲಂಟಿಯರ್ಲಿ ಹೈಕೋರ್ಟ್ ಒಂದು ರಿಟ್ ಪಿಟಿಷನ್ ಹಾಕ್ಕೊಂಡು ನಾನು ಮಂಪರು ಪರೀಕ್ಷೆಗೆ ರೆಡಿ ಇದ್ದೀನಿ, ನನ್ನ ಮೇಲೆ ತುಂಬ ಅಲಿಗೇಷನ್ಸ್ ಇದೆ ಅಂತ ಸಂತೋಷ್ ರಾವ್ ಕಡೆಯಿಂದ ಒಂದು ಮಂಪರು ಪರೀಕ್ಷೆ ಮಾಡಿಸಿ ನೋಡೋಣ. ತಾಕತ್ತಿದ್ರೆ, ನಿಜವಾಗ್ಲೂ ಅವ್ರಿಗೆ ತಾಕತ್ತಿದ್ರೆ ಇದನ್ನು ಮಾಡಿಸ್ಲಿ. ಸಂತೋಷ್ ರಾವ್ ಕಡೆಯಿಂದ ಮಂಪರು ಪರೀಕ್ಷೆ ಒಳಪಡಿಸ್ಲಿ. ಸಂತೋಷ್ ರಾವ್ ಮಂಪರು ಪರೀಕ್ಷೆಗೆ ಬಂದರೆ ನನ್ನ ಪ್ರಕಾರ ಇದಕ್ಕೆಲ್ಲ ಸತ್ಯ ಹೊರಗಡೆ ಬರುತ್ತೆ. ಇಂಟ್ರೆಸ್ಟಿಂಗ್ ಇದೆ. ಈ ಮಹೇಶ್ ತಿಮ್ರೋಡಿ ಏನಾಗಿರುತ್ತೆ, ಮಹೇಶ್ ತಿಮ್ರೋಡಿ ಮಾಡಿದಾಗ ಗಿರೀಶ್ ಮಟ್ಟಣ್ಣ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದಂಥ ಪೊಲೀಸ್ ವ್ಯೂ ಅಲ್ಲಿ ಹೇಗೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನಾನು ಹೇಗೆ ತಪ್ಪಿಸ್ಕೊಬೇಕು ಅಂತ ಈ ಗಿರೀಶ್ ಮಟ್ಟಣ್ಣನ ಸಹಾಯ ತೊಗೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಷಡ್ಯಂತ್ರ ಮಾಡಿ ಅದ್ರಲ್ಲಿ ಬರ್ತಕ್ಕಂಥ ಬೆನಿಫಿಟ್ಗಳನ್ನ ತೊಗೊಂಡು ಎಲ್ಲೋ ಒಂದು ಕಡೆ ಇವರೆಲ್ಲ ಒಂದು ಗೇಮ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೂ ಕಾಣದ ಒಂದಷ್ಟು ಕೈಗಳು ಕೆಲಸ ಮಾಡ್ತಾ ಇದೆ. ಸಂತೋಷ್ ರಾವ್ನ ಬಿಡಿಸಿದ್ದೇ ಇವರಾಗಿರೋದ್ರಿಂದ ನನ್ನ ಪ್ರಕಾರ ಎಲ್ಲ ಸಾಕ್ಷಿಗಳನ್ನ ಸಂತೋಷ್ ರಾವ್ ವಿರುದ್ಧವಾಗಿದ್ದಂಥ ಎಲ್ಲ ಸಾಕ್ಷಿಗಳನ್ನ ಇವರೇ ನಾಶ ಮಾಡಿದ್ದಾರೆ ಅನ್ನೋದು ನನ್ನ ಒಪಿನಿಯನ್. ಹಾಗಾದ್ರೆ ಸಾಕ್ಷ್ಯಗಳ ಕೊರತೆ ಅಂತ ಹೇಳಿದ್ರಿ, ಸಾಕ್ಷ್ಯಗಳ ಕೊರತೆಗಾಗಲಿಕ್ಕೆ ಏನು ಲೋಪದೋಷಗಳು ಕಂಡು ಬಂದು ಅಂತ ಹೇಳಿ? ಅಲ್ಲ, ಸಾಕ್ಷ್ಯಾಧಾರಗಳ ಕೊರತೆ ಅಲ್ಲ, ಸಾಕ್ಷ್ಯಾಧಾರಗಳು ಫಾರ್ ಎಕ್ಸಾಂಪಲ್ಲು ಇದೇ ಸೌಜನ್ಯ ಕುಟುಂಬದವರೇ ಕೆಲವೊಬ್ಬರು ಸಂತೋಷ್ ರಾವ್ದಿದ್ರೆ ಏನು ಪಾತ್ರ ಇಲ್ಲ, ನಾವು ನೋಡೇ ಇಲ್ಲ ಅನ್ನೋ ಥರನೇ ಕೋರ್ಟಲ್ಲಿ ವಿಟ್ನೆಸ್ಗಳು ಕೊಟ್ಟಿದ್ದಾರೆ. ಸೊ ಅದನ್ನು ಕೊಡಿಸಿರೋದೇ ಈ ಮಹೇಶ್ ತಿಮ್ರೋಡಿ.
ಜೊತೆಗೆ ಏನಾಗುತ್ತೆ, ಸಾಕ್ಷ್ಯಾಧಾರಗಳು ಕೋರ್ಟ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಸಾಕ್ಷಿಗಳಿರೋದಿಲ್ಲ. ಈಗ ಐ ವಿಟ್ನೆಸ್ ಇರೋದಿಲ್ಲ. ಈಗ ನೋಡ್ದಂಥವ್ರು ನೇರವಾಗಿ ಯಾರು ಹಿಯರ್ಸೆ ಎವಿಡೆನ್ಸ್ ಇರ್ತದೆ, ಕಿವಿಯಲ್ಲಿ ಕೇಳೋದು ಬೇರೆ, ಕಣ್ಣಲ್ಲಿ ನೋಡೋದು ಬೇರೆ. ಕಾನೂನಿನ ದೃಷ್ಟಿಕೋನದಲ್ಲಿ ಹಿಯರ್ಸೆ ಎವಿಡೆನ್ಸ್ಗೆ ಅಷ್ಟು ವ್ಯಾಲ್ಯೂ ಇರೋದಿಲ್ಲ. ಅದೇ ನೋಡಿ ಐ ವಿಟ್ನೆಸ್ ಇತ್ತು ಅಂದರೆ ಅದು ಆ ಕೇಸಲ್ಲಿ ತುಂಬ ತೂಕ ಇರ್ತದೆ. ಇದರಲ್ಲಿ ಆ ಒಂದು ಹೆಣ್ಮಗಳಿಗೆ ಇವಾಗ ರೇಪ್ ಅಟೆಂಪ್ಟ್ ಮಾಡಿರೋದಿರ್ಬೋದು ಅಥವಾ ಕೊಲೆ ಮಾಡಿರೋದನ್ನ ಕಣ್ಣಲ್ಲಿ ನೋಡಿದವ್ರು ಯಾರೂ ಇಲ್ಲ. ಆಮೇಲೆ ಒಂದಷ್ಟು ಜನ ಅವರಿದ್ರು ಇವರಿದ್ರು ಅವ್ರನ್ನ ಸಾಯಿಸ್ಬಿಟ್ಟಿದ್ದಾರೆ ಅವೆಲ್ಲ ಸುಳ್ಳು. ಏನಾಗತ್ತೆ, ಮರದ ಕೆಳಗಡೆ ನಿಲ್ಲೋಕ್ಕೂ ಕೊಂಬೆ ಮುರ್ಕೊಂಡು ಬೀಳೋದಕ್ಕೂ ಒಂದೇ ಅನ್ನೋ ಥರ ಇವ್ರು ಏನು ಮಾಡ್ತಾ ಇದ್ದಾರೆ, ಯಾರೇ ಸತ್ರು ಅದಕ್ಕೆಲ್ಲ ವೀರೇಂದ್ರ ಹೆಗ್ಡೆ ಅವ್ರ ಕಾರಣ, ಅವ್ರ ಕುಟುಂಬದವ್ರ ಕಾರಣ ಅಂತ ಹೇಳಿ ತಾಳೆ. ಊರನ್ನ ಮೇಲೆ ನೋಡಿ ಸಾವು ನೋವುಗಳು ಪ್ರತಿ ಕುಟುಂಬದಲ್ಲೂ ಇರುತ್ತೆ, ಪ್ರತಿ ಊರಲ್ಲೂ ಇರ್ತೈತೆ. ಧರ್ಮಸ್ಥಳ ಅಂದ ತಕ್ಷಣ ಏನು ಸುತ್ತಮುತ್ತ ಸಾವಾಗಲ್ಲ ಅಂತಲ್ಲ, ಎಲ್ಲ ಕಡೆನೂ ಸಾವು ಇರುತ್ತೆ, ನೋವು ಇರುತ್ತೆ, ಹುಟ್ಟು ಇರುತ್ತೆ. ಹಾಗಿರ್ಬೇಕಾದ್ರೆ ಈ ಮಹೇಶ್ ತಿಮ್ರೋಡ್ ಇದ್ದಾನಲ್ಲ, ಅವನಂತ ಕೆಟ್ಟ ಹುಳ ಇನ್ನೊಬ್ಬ ಇಲ್ಲ. ಅವನೇನು ಮಾಡ್ತಾ ಇದ್ದಾನೆ, ಜನಗಳ ಭಾವನೆಯಲ್ಲಿ ಬಹಳ ಬಹಳ ಧಾರ್ಮಿಕವಾದ ಒಂದು ಭಾವನೆ, ಒಂದು ನಂಬಿಕೆ ಇರುತ್ತಲ್ಲ, ಅದಕ್ಕೆ ತುಂಬ ಕೊಡ್ಲಿ ಪೆಟ್ಟು ಹೊಡಿತಾ ಇದ್ದಾನೆ. ನನ್ನ ಪ್ರಕಾರ ಅವನೊಬ್ಬ ಧರ್ಮದ್ರೋಹಿ. ನನ್ನ ಪ್ರಕಾರ ಧಾರ್ಮಿಕವಾಗಿ ಬೆನಿಫಿಟ್ ತಗೊಳ್ತಾ ಇರ್ತಕ್ಕಂಥ ಒಬ್ಬ ಉಗ್ರಗಾಮಿ ಮಹೇಶ್ ತಿಮ್ರೋಡಿ. ಅವನ ಜೊತೆಗೆ ಸೇರಿಕೊಂಡು ಲೀಗಲ್ಲಾಗಿ ಬ್ರೈನ್ ಇಟ್ಕೊಂಡು ಎಲ್ಲೋ ಒಂದು ಕಡೆ ನಮ್ಮ ಧರ್ಮ ಮತ್ತು ಕ್ಷೇತ್ರದ ಬಗ್ಗೆ, ದೇವರ ಬಗ್ಗೆ, ಜನಗಳಲ್ಲಿರ್ತಕ್ಕಂಥ ಭಾವನೆಗಳ ಬಗ್ಗೆ ಒಬ್ಬ ಯಾವುದೋ ಒಬ್ಬ ವ್ಯಕ್ತಿ ಈ ಒಂದು ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಎಷ್ಟು ಹೋರಾಟ ಮಾಡಿ ಒಂದು ಕ್ಷೇತ್ರನ ಕಟ್ಟಿ ಒಂದು ಸ್ಥಾನ ಮಾಡಿ ವಿದ್ಯೆ ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ತುಂಬ ತುಚ್ಛವಾಗಿ ಮಾತಾಡ್ತಕ್ಕಂಥ ಗಿರೀಶ್ ಮಟ್ಟಣ್ಣ ಅವರು ಇದ್ದಾನಲ್ಲ, ಅವನೊಬ್ಬ ನಿಜವಾಗಿಯೂ ಹುಸಿ ಬಾಂಬ್ ಇಟ್ಟಂತಹ ಉಗ್ರಗಾಮಿ. ಯಾಕೆ ಇವ್ರುಗಳ ಮೇಲೆ ಇವತ್ತು ಇನ್ನೂ ಪೊಲೀಸ್ ವ್ಯವಸ್ಥೆ ಈ ಗಿರೀಶ್ ಮಟ್ಟಣ್ಣನ ಮೇಲೆ ಇಮ್ಮಿಡಿಯೇಟ್ಲಿ ರೌಡಿ ಶೀಟರ್ ಓಪನ್ ಮಾಡಬೇಕು. ಜೊತೆಗೆ ಅವನ ಹಿನ್ನೆಲೆ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅವನು ಬಾಂಬ್ ಇಟ್ಟಂಥ ಕೇಸನ್ನ ರೀಓಪನ್ ಮಾಡಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಈ ಒಂದು ಎಲ್ಲ ಪ್ರಕರಣಗಳನ್ನು ಇಷ್ಟೊಂದು ತಲೆ ಹಾಕ್ಕೊಂಡು ಬರ್ತಾ ಇದೆ. ಇದರಲ್ಲಿ ಏನು ಅವನ ಇಂಟ್ರೆಸ್ಟು, ಇದರಿಂದ ಅವ್ನಿಗೇನು ಬೆನಿಫಿಟ್ಟು, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಯಾಕಂದರೆ ಜುಡಿಷಿಯರಿಯಲ್ಲಿ ಒಂದು ಸಲ ಕೇಸ್ ಅಕ್ವಿಟ್ ಆಗಿದೆ, ಅವ್ರಿಗೆ ನಿಮ್ಗೆ ಹಂಗೂ ಇತ್ತು ಅಂದರೆ ಮರು ತನಿಖೆ ಮಾಡಿ. ಒಂದು ಹೈಕೋರ್ಟ್ ಜಡ್ಜ್ಗಳು ಒಂದು ಅವತ್ತಿನ ಕಾಲದಲ್ಲಿ ಅವ್ರ ಕುಟುಂಬದವ್ರು ಇದ್ರಲ್ಲ, ಯಾಕೆ ಅವತ್ತಿನ ಕಾಲದಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ಕೊಂಡು ಇದು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗಿಲ್ಲ, ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಯಾಕೆ ಅವ್ರ ಫ್ಯಾಮಿಲಿಯವರು ಹೈಕೋರ್ಟಲ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡಿ ಅಥವಾ ರಿಟೈರ್ಡ್ ಜಡ್ಜಸ್ನ ಇಟ್ಕೊಂಡು ಮಾಡಿ ಈ ಥರ ಅಂದ್ಬಿಟ್ಟು ಯಾಕೆ ಅವರು ಅವಾಗ ನಂಬಿಕೆ ಇಲ್ಲ ಅಂದರೆ ಪೊಲೀಸ್ ವ್ಯವಸ್ಥೆ ನೋಡಿ. ಇನ್ನೊಂದು ನಾನು ಹೇಳೋದು ಮರ್ತೆ, ಫಸ್ಟು ಸ್ಟೇಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದಾದಮೇಲೆ ಸ್ಟೇಟ್ ಇದೆಲ್ಲ ಆಗಲ್ಲ ಅಂತೇಳಿ ಕೊನೆಗೆ ಇವರೆಲ್ಲ ಪ್ರೆಷರ್ ಹಾಕಿ ಸ್ಟ್ರೈಕ್ಗಳು ಅವತ್ತಿನ ಕಾಲದಲ್ಲಿ ಆದಾಗ ಅದು CBIಗೆ ಹೋಗುತ್ತೆ. CBI ಇನ್ವೆಸ್ಟಿಗೇಷನ್ ಆಗುತ್ತೆ. CBI ಇನ್ವೆಸ್ಟಿಗೇಷನ್ ಆಗಿ ಕೊನೆಗೆ ಅವರು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಆಮೇಲೆ ಒಂದು ತಿಳ್ಕೊಬೇಕು, CBI ಇನ್ವೆಸ್ಟಿಗೇಷನ್ ಆಗಿ ನಮ್ಮ ದೇಶದ ಒಂದು ಅತ್ಯುನ್ನತವಾದ ಒಂದು ಸಂಸ್ಥೆ ಅದು. ಅಂಥ ಸಂಸ್ಥೆನ ಇನ್ವೆಸ್ಟಿಗೇಷನ್ ಮಾಡಿ ಇದೇ ಸಂತೋಷ್ ರಾವೇನೇ ಈ ಕೇಸಲ್ಲಿ ಭಾಗಿಯಾಗಿರೋದು ಅಂತ ಮಾಡಿದ ಮೇಲೆ ಆತನ್ನು ಕೋರ್ಟಲ್ಲಿ ನಿರಪರಾಧಿ ಅಂತ ಮಾಡಿದ ತಕ್ಷಣವೇ ಅವನು ಏನಾಗುತ್ತೆ, ಸಾಕ್ಷ್ಯಾಧಾರಗಳು ಡಿಫ್ರೆಂಟ್ ನೋಡಿದರೆ ಸಾಕ್ಷಿಗಳನ್ನ ನೋಡುವಂಥ ದೃಷ್ಟಿಕೋನ ಬೇರೆ. ನಾನು ಪದೇ ಹೇಳ್ತಾ ಇದ್ದೀನಿ ಕೋರ್ಟು. ಹಾಗಾಗಿ ಅವನು ಅಕ್ವಿಟ್ ಆಗಿದ್ದಾನೆ, ಆದರೆ ನಿಜವಾದ ಅಪರಾಧಿ ಅವನೇ. ನಾನು ಹೇಳ್ತಾ ಇದ್ದೀನಲ್ಲ, ಅವ್ರಿಗೇನ ತಾಕತ್ತಿದ್ರೆ ಆಯಿತಾ, ಆಯಿತು. ಇವತ್ತು ಇಷ್ಟೊಂದು ಹೋರಾಟ ಮಾಡಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ನು ಸಂತೋಷ್ ರಾವ್ ನಿರಪರಾಧಿ ಅಂತ ಯಾರ್ಯಾರೆಲ್ಲ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಅವ್ರ ಅಪ್ಪನಿಗೆ ಅವ್ರು ಹುಟ್ಟಿದ್ರೆ ಸಂತೋಷ್ ರಾವ್ನ ಕರ್ಕೊಂಬಂದು ಮಂಪರು ಪರೀಕ್ಷೆ ಮಾಡಿಸ್ಲಿ. ಯಾರು ಸಂತೋಷ್ ರಾವ್ನ ನಿರಪರಾಧಿ ಅಂತ ಹೇಳ್ತಾ ಇರ್ತಕ್ಕಂಥ ಹೋರಾಟಗಾರರು ಹೇಳ್ತಾ ಇದ್ದೀನಿ, ನೀವು ನಿಜವಾಗ್ಲೂ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಸಂತೋಷ್ ರಾವ್ನ ಕರ್ಕೊಂಬಂದು ನೀವು ಮಂಪರು ಪರೀಕ್ಷೆ ಮಾಡಿಸಿ, ಆವಾಗ ಒಪ್ಕೊಳ್ತೀನಿ ನಿಜವಾಗ್ಲೂ ನೀವು ಹೋರಾಟಗಾರರು ಅಂತ. ಆಯಿತು, ಸಂತೋಷ್ ರಾವ್ನ ಈ ಹೋರಾಟದಲ್ಲಿ ಮುನ್ನೆಲೆಗೆ ತೊಗೊಂಬಂದು ಈ ಹೋರಾಟದಲ್ಲಿ ನನಗೆ ಅನ್ಯಾಯ ಆಯಿತು, ನನಗೊಂದಷ್ಟು ದಿವಸ ನಾನು ಜೈಲಲ್ಲಿದ್ದೆ ಅಂತ ಸಂತೋಷ್ ರಾವ್ನ ಮುನ್ನೆಲೆಗೆ ತಂದು ಅವನ ಕಡೆಯಿಂದ ಹೋರಾಟ ಮಾಡಿಸಿ ನೋಡೋಣ. ಸಂತೋಷ್ ರಾವ್ ಬರೋಲ್ಲ ಈ ಹೋರಾಟಕ್ಕೆ. ಕಾರಣ ಏನು ಗೊತ್ತಾ, ಅವನಿಗೆ ಗೊತ್ತಿದೆ ಅವನೇ ಅಪರಾಧಿ. ಯಾವ ಮನಸ್ಸಿಟ್ಕೊಂಡು ಬರ್ತಾನೆ, ಅವ್ನು ಬರೋಲ್ಲ. ಇವತ್ತಿನವರೆಗೂ ಅವ್ನ ಮುಖ ನೋಡಿದರೆ ಯಾವ್ದಾನ ಹೋರಾಟದಲ್ಲಿ ಯಾವ್ದಾನ ಮಾಧ್ಯಮದಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ನು ಬರೋಕ್ಕೆ ರೆಡಿ ಇಲ್ಲ. ಬಂದರೆ ಎಲ್ಲ ಒಂದು ಕಡೆ ಸುಳ್ಳು ಹೇಳ್ತಾ ಮಾಧ್ಯಮಗಳ ಮುಂದೆ ತಗಲಾಕಂತಾರೆ. ಸಂತೋಷ್ ರಾವ್ಗೆ ಎಲ್ಲರೂ ಹೇಳ್ತಾರಲ್ಲ, ಅವ್ನು ಹೇಳ್ತಾನೆ, ಅವನು ತಿಮ್ರೋಡಿ, ಅವನು ಗಿರೀಶ್ ಮಟ್ಟಣ್ಣ ಹೋಗಿ ವೀರೇಂದ್ರ ಹೆಗ್ಡೆಗೆ ಮೈಕ್ ಕೇಳಿರಿ ಅಂತ ಹೇಳ್ತಾರಲ್ಲ. ನಾನು ಕೇಳ್ತಾ ಇದ್ದೀನಿ, ಇವರಿಬ್ಬರಿಗೂ ಕೇಳ್ತಾ ಇದ್ದೀನಿ, ನಿಮಗೆ ತಾಕತ್ತಿದ್ರೆ ನೀವು ಆ ಸಂತೋಷ್ ರಾವ್ನ ಕರ್ಕೊಂಬಂದು ಮಾಧ್ಯಮಗಳ ಮುಂದೆ ನಿಲ್ಲಿಸ್ಬಿಟ್ಟು ಇಂಟರ್ವ್ಯೂಗಳು ಮಾಡಿಸಿ, ಅವಾಗ ಒಪ್ಕೊಳ್ತೀರಿ ಕರೆಕ್ಟ್ ಅಂತ. ಮಾಧ್ಯಮಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸಂತೋಷ್ ರಾವ್ ಉತ್ತರ ಕೊಡಲಿ, ಅವತ್ತು ಗೊತ್ತಾಗತ್ತೆ ಇವ್ರ ಯೋಗ್ಯತೆ ಏನು ಅಂತ.
ಇಲ್ಲ, ಇವರೇ ಕೊಟ್ಟಿರ್ತಕ್ಕಂಥ ಮಾಧ್ಯಮಗಳ ಮುಂದೆ ಇದೇ ಗಿರೀಶ್ ಮಟ್ಟಣ್ಣ, ನಾನು ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡಿದೆ, ವಿಧಾನಸೌಧ ಮುಂದೆ ಕೊಡುವಂಥ ಒಂದು ಇಂಟರ್ವ್ಯೂ. ಸಂತೋಷ್ ರಾವ್ ಆ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಅವನು ಅಲ್ಲಿದ್ದ, ಒಂದು 5 ಜನ ರೇಪ್ ಅಟೆಂಪ್ಟ್ ಮಾಡ್ತಾಯಿದ್ರು, ಇವನು ಬಿಡ್ಸಕ್ಕೆ ಹೋಗಿದ್ದ ಅಂತ ಇದೇ ಗಿರೀಶ್ ಮಟ್ಟಣ್ಣ ಹೇಳ್ತಾನೆ. ಇದು ತಮಗೆ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಇದೇ ಗಿರೀಶ್ ಮಟ್ಟಣ್ಣ ಅವನೇ ಹೋಗಿದ್ದ, ಅವ್ನು ಬಿಡ್ಸಕ್ಕೆ ಹೋಗಿದ್ದ ಅಂತ ಹೇಳ್ತಾನೆ ಘಟನೆ ಆಗೋ ಸಮಯದಲ್ಲಿ. ಗಿರೀಶ್ ಮಟ್ಟಣ್ಣನೇ ಹೇಳ್ತಾನೆ. ಇನ್ನೊಂದ್ರಲ್ಲಿ ಹೇಳ್ತಾನೆ ಅವನು ಅಲ್ಲಿರಲೇ ಇಲ್ಲ, ಅವ್ನು ಬಾಹುಬಲಿ ಬೆಡ್ತಲ್ಲಿದ್ದ ಅಂತ ಗಿರೀಶ್ ಮಟ್ಟಣ್ಣ ಒಂದು ಕಡೆ ಹೇಳ್ತಾನೆ. ಇನ್ನೊಂದು ಕಡೆ ಹೇಳ್ತಾನೆ ಅವನು ಎಲ್ಲೋ ಒಂದು ಕಡೆ ಒಂದು ಇದು ಸೆಡ್ ಥರ ಹಾಕ್ಕೊಂಡು, ಅದೇ ಒಂದು ಇದೆಲ್ಲ ಹಾಕ್ಕೊಂಡು ಅವನಲ್ಲಿ ವಾಸ ಇದ್ದ ಅಂತ ಹೇಳ್ತಾರೆ. ಅವನು ಒಂದು ವಾರ ಆಮೇಲೆ ಘಟನೆ ಮಾಡಿದ್ದೀರಾ, ಅವನು ಯಾಕೆ ಅಲ್ಲಿರ್ತಿದ್ದ, ಅವ್ನು ಓಡೋಗ್ಬಿಟ್ಟಿರ್ತಿದ್ದ ಅಂತ ಹೇಳ್ತಾರೆ. ಬಿಕಾಸ್ ಅವನೊಂಥರ ಸ್ಯಾಡಿಸ್ಟ್ ಅವನು, ಆಯಿತಾ. ಅದಕ್ಕೆ ಅವನು ಅಲ್ಲಿದ್ದ. ಅವನಿಗೆ ಓಡೋಗ್ಬೇಕು ಅನ್ನೋದು ಪಾಯಿಂಟ್ ಅಲ್ಲ, ಅವನಿಗೆ ಅವ್ನು ಏನು ಮಾಡ್ತೀನಿ ಅನ್ನೋ ಜ್ಞಾನ ಇದ್ದಿದ್ದ, ಅವನು ಯಾಕೆ ರೇಪ್ ಮಾಡ್ತಿದ್ದ. ಅವನು ಸೈಕೋ ಆ ಟೈಮಲ್ಲಿ. ಹಾಗಾಗಿ ಅವನು ಮಾಡಿ ಅವನು ಅಲ್ಲೇ ಇದ್ದ. ಅವನ ಮೇಲೆ ಅನುಮಾನ ಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಗೊತ್ತಾಗಿರೋದು ಸಂಪೂರ್ಣವಾಗಿ ಆತನೇ ಕರ್ಕೊಂಡೋಗಿ ಜಾಗಗಳು ತೋರಿಸಿದ್ದಾನೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಪೊಲೀಸ್ನವ್ರು ಕರ್ಕೊಂಡೋಗಿ ಏನೂ ಮಾಡಿರೋದಲ್ಲ, ಅವನೇ ಕರ್ಕೊಂಡು ಪೊಲೀಸ್ನವ್ರಿಗಿಂತ ಮೊದಲೇ ಇವನೇ ಕರ್ಕೊಂಡು ಅವನ ಜೊತೆಗೆ ಹೋಗ್ತಾನೆ. ಆ ಸ್ಥಳಗಳನ್ನೆಲ್ಲ ಅವನು ಎಲ್ಲಿ ಅವನು ವಾಸ ಇದ್ದ ಮೊದಲು ಅದೆಲ್ಲ ತೋರಿಸಿದ್ದಾನೆ. ಆಮೇಲೆ ಇನ್ನೊಂದು ಏನಂದರೆ, ಏನು ಈ ಸ್ಥಳಗಳೆಲ್ಲ ಇದೆಯಲ್ಲ, ಕರ್ಕೊಂಡೋಗಿ ಅವನು ಅಟೆಂಪ್ಟ್ ಮಾಡಿರ್ತಕ್ಕಂಥ ಸ್ಥಳಗಳೆಲ್ಲ ಸಂತೋಷ್ ರಾವ್ಗೆ ಬಹಳ ಚಿರಪರಿಚಿತ. ಬಿಕಾಸ್ ಅವನು ಅಲ್ಲಿ ತುಂಬ ನನ್ನ ಪ್ರಕಾರ 3-4 ದಿವಸ ಮೊದಲಿಂದನೂ ಅವನ್ನೆಲ್ಲ ಓಡಾಡ್ಕೊಂಡಿರತಕ್ಕಂಥವನು ಅವನಿಗೆ. ಹಾಗಾಗಿ ಈ ಕೇಸಲ್ಲಿ ಕಂಪ್ಲೀಟ್ಲಿ ಅವನ ಇನ್ವಾಲ್ವ್ಮೆಂಟ್ ಇದೆ. ಆದರೆ ಇದು ನೋಡೋ ದೃಷ್ಟಿ ಸಂತೋಷ ಅವ್ನು ನಿರಪರಾಧಿ ಆಗೋದಾ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಏನು ಸಂತೋಷ್ ರಾವ್ ಒಬ್ಬನೇ ಅವಳನ್ನ ಎತ್ಕೊಂಡು ಹೋಗೋಕ್ಕಾಗತ್ತಾ? ಹೌದು, ಇದೊಂದು ಪ್ರಶ್ನೆ ಇದೆ ತುಂಬ ಜನಗಳಲ್ಲಿ. ಸಂತೋಷ್ ರಾವ್ ಒಬ್ಬ ಬ್ಲ್ಯಾಕ್ ಬೆಲ್ಟ್ ಕರಾಟೆ ಪ್ಲೇಯರ್. ಅವನು ಭಾಳ ಫಿಸಿಕಲಿ ಭಾಳ ಸ್ಟ್ರಾಂಗ್ ಇದ್ದಂಥ ಅವನ ಬಾಡಿ ಸ್ಟ್ರಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹಳೆ ಫೋಟೋಗಳು ಅಷ್ಟು ಸ್ಟ್ರಾಂಗ್ ಇದ್ದಂಥವನು. ಮೇ ಬಿ ಸಂತೋಷ್ ರಾವ್ ಆಕೆನ ಒಂದು ಜ್ಞಾನ ತಪ್ಪಿಸಿ ಎತ್ಕೊಂಡು ಹೋಗಿರ್ಬೋದು. ಅವನು ಭಾಳ ಫಿಸಿಕಲಿ ಜೋರಿದ್ದಾನೆ ಅಂಥವನು, ಆಯಿತಾ. ಅಥವಾ ಏನೋ ಒಂದು ಕನ್ವಿನ್ಸ್ ಮಾಡಿ, ಇವಾಗ ಎಷ್ಟೋ ಕೇಸು ಬೆಂಗಳೂರಲ್ಲಿ ತುಂಬ ಕೇಸಸ್ ಇದೆ, ಗೋಲ್ಡ್ ಚೈನ್ಗಳನ್ನ ಕಿತ್ಕೊಂಡು ಹೋಗುವಂಥದ್ದು, ಅಟೆನ್ಷನ್ ಡೈವರ್ಷನ್ ಅಂತ ಹೇಳ್ತಾರೆ. ಹೇಗೆ ಚೈನ್ನ ತೊಗೊಂಡೋಗ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ, ಅಷ್ಟು ಮಾತಲ್ಲೇ ಮಂಕ್ ಬುದ್ಧಿ ಎರಚಿ ಇದು ಮಾಡ್ತಾರೆ. ಆ ಥರ ಅವ್ನು ಏನೋ ಒಂದು ಹುಡುಗಿನ ಮೋಡಿ ಮಾಡಿ ಕರ್ಕೊಂಡೋಗಿ ದೆನ್ ಅವಳ ಮೇಲೆ ಅಟೆಂಪ್ಟ್ ಮಾಡಿರ್ಬೋದು. ಘಟನೆಗಳ ಬಗ್ಗೆ ನಮಗೆ ಗೊತ್ತಾಗೋಲ್ಲ, ಅವ್ರು ಹೆಂಗೆ ಕರ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ. ಅವ್ನು ಎತ್ಕೊಂಡು ಹೋಗಿರ್ಬೋದು, ಅಥವಾ ಕನ್ವಿನ್ಸ್ ಮಾಡಿ ಏನೋ ಕರ್ಕೊಂಡೋಗಿ ಏನೋ ಸುಳ್ಳು ಹೇಳಿ ಏನೋ ಮಾಡಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದಲ್ಲ. ಅದನ್ನು ಸಂತೋಷ್ ರಾವ್ಗೆ ಕ್ಲಿಯರಾಗಿ ಗೊತ್ತಿದ್ದಿದ್ದು. ಸೊ ಸಂತೋಷ್ ರಾವೇನೆ ಅವನು ಒಪ್ಕೊಂಡಿದ್ದಾನೆ, ನಾನೇ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ, ಎಲ್ಲ ಮಾಡಿದ್ದಾನೆ ಸ್ಟೇಟ್ಮೆಂಟಲ್ಲಿ. ಆದರೆ ಆ ಸ್ಟೇಟ್ಮೆಂಟ್ ಒಪ್ಕೊಂಡಿದ್ರು ಕೂಡ ಕೋರ್ಟಲ್ಲಿ ಯಾಕೆ ಶಿಕ್ಷೆ ಆಗಲ್ಲ ಅಂದರೆ, ಬಿಫೋರ್ ಪೊಲೀಸ್ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೂಡ ದಟ್ ಈಸ್ ನಾಟ್ ಅಡ್ಮಿಸಬಲ್ ಬಿಫೋರ್ ಕೋರ್ಟ್. ಆ ಪೊಲೀಸ್ ಮುಂದೆ ಕೊಡ್ತಕ್ಕಂಥ ಸ್ಟೇಟ್ಮೆಂಟು ಕಾನೂನಿನಲ್ಲಿ ಅದಕ್ಕೆ ಯಾವುದೇ ಥರ ಬೆಲೆ ಇಲ್ಲ. ಹಾಗಾಗಿ ಅವನು ಆ ಸ್ಟೇಟ್ಮೆಂಟ್ಗಳ ಮೇಲೆ ಕೋರ್ಟ್ ರಿಲೇ ಆಗಲ್ಲ. ಹಂಗಾಗಿ ಅವನು ಅದು ಕೂಡ ಅವನಿಗೆ ಬೆನಿಫಿಟ್ ಆಫ್ ಡೌಟ್ ಆಧಾರದ ಮೇಲೆ ಅವನು ಮಾಡಿಲ್ಲ ಅಂತ ಒಂದು ತೀರ್ಪು ಬರುತ್ತೆ. ಇದಾಗಿತ್ತು ನಾರಾಯಣ ಸ್ವಾಮಿಯವರ ಮಾತುಗಳು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.